ಯಾವುದೇ ಒಂದು ಸಮಾಜವು ಅಭಿವೃದ್ಧಿಯತ್ತ ಸಾಗಬೇಕಾದರೆ ಶಿಕ್ಷಣ ಮತ್ತು ಸಂಘಟನೆಯಿಂದ ಮಾತ್ರ ಸಾಧ್ಯ. ಶಾಸಕ ಎಸ್ಆರ್ ಶ್ರೀನಿವಾಸ್. ಸಮಾಜದ ಯಾವುದೇ ಒಂದು ಸಮುದಾಯವು ಅಭಿವೃದ್ಧಿಯತ್ತ ಸಾಗಬೇಕಾದರೆ ಶಿಕ್ಷಣ ಮತ್ತು ಸಂಘಟನೆಯಿಂದ ಮಾತ್ರ ಸಾಧ್ಯ. ಶಿಕ್ಷಣ ಮತ್ತು ಸಂಘಟನೆ ಇದ್ದರೆ ಆ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಸಾಧಿಸುತ್ತದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ತಿಳಿಸಿದರು. ಅವರು ತಾಲೂಕಿನ ಕಡಬ ಹೋಬಳಿಯಲ್ಲಿ ತಾಲೂಕು ಮಟ್ಟದ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ ಮೊದಲು ಶಿಕ್ಷಣವನ್ನು ನೀಡಬೇಕು. ಮಕ್ಕಳು ಶಿಕ್ಷಣವಂತರಾದರೆ ಆಯಾ ಸಮಾಜವನ್ನು ಸಂಘಟಿಸಿ ಸಮಾಜದ ಮುನ್ನೆಲೆಗೆ ತರುತ್ತಾರೆ. ಈ ಯುಗವು ಐಟಿಬಿಟಿ ಯುಗವಾಗಿದ್ದು ತುಮಕೂರಿನಿಂದ ಚೆನ್ನೈವರೆಗೂ ಬೃಹತ್ ಐಟಿಬಿಟಿ ಉದ್ಯಮಗಳು ಸ್ಥಾಪಿತವಾಗ್ತಾ ಇವೆ. ಹಾಗಾಗಿ ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಿ ಅಂತ ಪೋಷಕರಿಗೆ ಕಿವಿ ಮಾತು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಒಂದು ಸದೃಢ ಸಮಾಜ ಸೃಷ್ಟಿ ಆಗಬೇಕಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಹೋಬಳಿ ಸವಿತಾ ಸಮಾಜ ಸಮುದಾಯ ಭವನಕ್ಕೆ 20 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆಯನ್ನು ಕೂಡ ನೀಡಿದರು. ಸಂದರ್ಭದಲ್ಲಿ ಸವಿತಾ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು. ವೇದಿಕೆಯಲ್ಲಿ ಮುಕುಂದರಾಜ್, ಮಾಜಿ ಪಟ್ಟಣ ಸದಸ್ಯ ಜಗನ್ನಾಥ್ ಹಾಗೂ ನರಸಿಂಹಮೂರ್ತಿ, ರಮೇಶ್, ರಘು, ಕಡಪ ಶಂಕರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀ ನಾರಾಯಣಪ್ಪ, ಕಟ್ವೇಲ್, ರಂಗನಾಥ್, ರಾಜೇಶ್, ನವೀನ್, ಗೋವಿಂದರಾಜ್ ಸೇರಿದಂತೆ ಸವಿತಾ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್. ಅಭಿವೃದ್ಧಿ ಪಥದಲ್ಲಿ ಹೋಗ್ಬೇಕು ಅಂದ್ರೆ ಇದೆಲ್ಲ ಸಂಘಟನೆ ಆಗ್ಬೇಕಾದ್ರೆ ಎಲ್ಲಿ ಸಂಘಟನೆ ಇರುತ್ತೋ ಅಲ್ಲಿ ಆ ಸಮಾಜ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥದ್ದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ನೀವೇನಾದ್ರೂ ಕಟ್ಟಬೇಕು ಅಂದ್ರೆ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗುತ್ತೆ. ಆ ಕೆಲಸವನ್ನ ಇವತ್ತು ನಿಮ್ಮ ಸಮಾಜದ ವತಿಯಿಂದ ಮಾಡಿದಿರ. ಅದ್ರ ಜೊತೆಯಲ್ಲಿ ಅನೇಕ ಕಲಾವಿದರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಮತ್ತೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸ್ತಕ್ಕಂಥ, ಅವರಿಗೆ ಹೆಚ್ಚು ಅಂಕ ಪಡೆದಿರ್ತಕ್ಕಂಥವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಮಾಡಿದ್ದೀರಾ. ನಾನು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗೂ ಕೂಡ ತುಂಬ ಹೃದಯದ ಧನ್ಯವಾದ. ಬರಬೇಕು ಅಂದ್ರೆ ಈ ರೀತಿಯ ಸಂಘಟನೆಗಳು ಆಗ್ಬೇಕಾಗುತ್ತೆ. ಎಲ್ಲಿ ನಿಮ್ಮಲ್ಲಿ ಸಂಘಟನೆ ಇರುವೋ ಅಲ್ಲಿ ನಿಮ್ಮ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಯಾರು ನಿಮ್ ಕಡೆ ತಿರುಗಿ ನೋಡಲ್ಲ. ನಿಮ್ಮನ್ನೆಲ್ಲ ಇಷ್ಟೊತ್ತರ ಜನ ಹೋಗಿ ನೋಡಿದ ಮೇಲೆ ನೀವು ಯಾರು ಬಂದ್ರೂ ಏನಾದ್ರು ಸಹಾಯ ಮಾಡಲೇಬೇಕಪ್ಪ ಇವರಿಗೆ, ಇವರೆಲ್ಲ ಒಗ್ಗಟ್ಟಾಗವರಿಂದ ಭಯ ನಮ್ಮಂತ ರಾಜಕಾರಣಿ ಶುರುವಾಗುತ್ತೆ. ನೀವೇನು ಕೇಳಿದ್ರಿ ಎಲ್ಲೋ ಕೂಡ ಅಲ್ಲಲ್ಲೇ ಎಲ್ಲೆಲ್ಲೋ ಏನಾದ್ರು ಕೆಲಸ ಮಾಡ್ಕೊಂಡವೆ ಅಂತಂದ್ರೆ ಬಿಡುವ ಅವ್ರೇ ಎಷ್ಟು ಜನ ಅವರೇ ತಾಲೂಕಿಲ್ಲ ನಿಧಾನಕ್ಕೆ ಮಾಡ್ತಾ ಇದ್ದೀರಾ. ಆದ್ರೂ ಕೂಡ ಬೇಗ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಕ್ಕೆ ಬಯಸ್ತೀನಿ. ನಾವು ಸರಿಯಿಂದ ತಪ್ಪು ಯಾರು ಹೇಳಿ ಕೇಳಿ ಸಮಾಜದಲ್ಲಿ ಹುಟ್ಟಲ್ಲ. ಸರಿಯ ತಪ್ಪು ಹುಟ್ಟಿರ್ತೀವಿ ನಾವು. ಆ ಸಮಾಜಕ್ಕೆ ಹುಟ್ಟಿದ ಮೇಲೆ ಆ ಸಮಾಜದಾಗ ಅಟ್ಲೀಸ್ಟ್ ಋಣ ತೀರಿಸೋ ಕೆಲಸವನ್ನ ನಾವು ಮಾಡಿ ಹೋಗ್ಬೇಕಾಗುತ್ತೆ. ಆಗಿಲ್ಲ ಅಂತಂದ್ರೆ ಈ ಸಮಾಜ ನಾವು ಹುಟ್ಟಿದ್ಗೂ ಏನು ಯೂಸ್ ಆಗಲ್ಲ. ನಾವು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ, ಸತ್ಯ ಸಾಯ್ತೀವಿ. ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಮಾಡಿರ್ತೀವೋ ಅದೇ ನಮ್ಮ ಹೆಸರು ಅಜರಾಮರಾಗಿ ಉಳ್ಕೊಂತಕ್ಕಂಥದ್ದು. ನೀನ್ ಸಾಯ್ತೀಯ. ನಾನು ಒಳ್ಳೆ ಕೆಲಸ ಮಾಡಿಸತ್ರೆ ಪಾಪ ವಸಣ್ಣ ಇದ್ದ ಒಳ್ಳೆ ನೀವು ಹಿಡಿಬಿಡಿದಿರ ಜೊತೆಗೆ ಬಿಡಲ್ಲ. ನಾನು 20 ಲಕ್ಷ ಕೊಡ್ತೀನಿ ಹೇಳಿದ್ದೀನಿ. 20 ಲಕ್ಷ ಒಂದೇ ಸರಿ ಹಾಕೊಡ್ತಿರ್ತೀನಿ. ಫಸ್ಟ್ MLA ಆದಂತ ಸಂದರ್ಭದಲ್ಲಿ ಇಡೀ ಜಗನ್ನಾಗೂ ಗೊತ್ತು. ಬೆಳಸ್ವಾಮಿ ಅವರು ಅಧ್ಯಕ್ಷ ಆಯ್ತು, ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ. ನನ್ನ ಜೊತೆಗೆ ಬಂದಿದ್ದು ನಾವು 4 ಜನ ಇದ್ದು. ಅಶೋಕಿ ಎಲ್ಲ ಸೇರಿ ನಮ್ಮ ಜೊತೆ ಒಂದು 3-4 ಜನ ಬರೀದ್ರು. ಎಲ್ಲಾರು ಕೂಡಿಸಿ ಬೆಳಸಮಣ್ಣನ ಅಧ್ಯಕ್ಷ ಮಾಡಿ ಪ್ರತಿಯೊಂದು ಯಾರು ಮೈಕ್ರೋ ಮೈನಾರಿಟಿಗೆ ಸಣ್ಣ ಸಣ್ಣ ಸಮಾಜವೇ ಪ್ರತಿಯೊಂದು ಸಮಾಜಕ್ಕೂ ನಾನು ಗುಬ್ಬಿ ಒಳಗೆ ಜಾಗ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಸಣ್ಣ ಸಣ್ಣ ಸಮಾಜಕ್ಕೆಲ್ಲರಿಗೂ ಕೊಟ್ಟಿದ್ವಿ. ನಿಮ್ ಸಮಾಜ ಅಂತ ಎಲ್ಲ ಸಮಾಜಗಳಿಗೂ ಕೂಡ ಗುಬ್ಬಿ ಒಳಗೆ ಹುಡುಕಿ ಜಾಗ ಕೊಟ್ಟಿರ್ತಕ್ಕಂಥದ್ದನ್ನ ಮಾಡಿದೀವಿ. ನಮ್ಗೆ ಆದ್ಯತೆಗಳು ನಮ್ಗೆ ಅದೇ ಇರ್ಬೇಕಾಗುತ್ತೆ. ಸಮಾಜಗಳನ್ನ ಯಾರು ಕೇಳಲಾಗಿರ್ತಾರೆ, ಏನಾಗಿರ್ತಾರೆ. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ನನಗೆ ಮೈಕ್ರೋ ಮೈನಾರಿಟಿಗೆ ಎಲ್ಲೇ ಇದ್ರು ಕೂಡ ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥ